ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು ಎರಡು ರೀತಿಯಾದ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಗು ಹುಟ್ಟಿದ ತಕ್ಷಣ ಮುಖ ಕೈ ಕಾಲುಗಳಲ್ಲಿ ಕೂದಲಿರುತ್ತೆ, ಅದನ್ನು ಹೇಗೆ ಒಗ್ಲಾಡಿಸ್ಬೇಕು, ಹಾಗೆ ಮಗು ಬೆಳ್ಳಗಾಗೋದಕ್ಕೆ ಏನು ಮಾಡಬೇಕು ಅಂತ ಎರಡು ರೆಮಿಡಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ, ಯಾಕಂದರೆ ಕೆಲವೊಂದು ಟಿಪ್ಸ್ನ ಹೇಳಿರ್ತೀನಿ. ಸೊ ಮಿಸ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ನಮ್ಮ ಮಗುದು ಕೆಲವೊಂದು ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ನೋಡ್ಬೋದು, ಹುಟ್ಟಿದಾಗ ಪಾಪು ಯಾವ ರೀತಿ ಇದ್ದ, ಬೆಳೀತಾ ಬೆಳೀತಾ ಯಾವ ರೀತಿ ಆಗಿದ್ದಾನೆ, ಎಷ್ಟು ಫೇರ್ ಆಗಿದ್ದಾನೆ ಅಂತ ನೀವೇ ನೋಡ್ಬೋದು. ಮಗು ಕಪ್ಪಗೆ ಇದ್ದರೂ ಬೆಳ್ಳಗೆ ಇದ್ದರೂ ಎಲ್ಲರಿಗೂ ಇಷ್ಟ ಆಗ್ತಾರೆ. ಆದರೆ ಕೆಲವೊಬ್ಬರು ತಾಯಂದಿರಿಗೆ ಅನಿಸಿರುತ್ತೆ, ನಮ್ಮ ಮಗು ಇನ್ನೂ ಸ್ವಲ್ಪ ಬೆಳ್ಳಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂಥ ತಾಯಂದಿರಿಗೋಸ್ಕರ ನಾನಿವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇ ಹೋಮ್ ರೆಮಿಡಿ ಮಾಡೋದಕ್ಕೆ ನಾನಿಲ್ಲಿ ಹಾಲು ಕೆನೆ ತಗೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಿಸಿ ಆರಿದ ಮೇಲೆ ಈ ರೀತಿ ಕೆನೆ ಕಟ್ಟಿರುತ್ತೆ, ಅದನ್ನು 1 ಟೀ ಸ್ಪೂನಷ್ಟು ತಗೊಳ್ಳಿ. ಇದಕ್ಕೆ ಈಗ ಬ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಮನೇಲಿ ತಿನ್ನೋದಕ್ಕೆ ಯಾವ ಬ್ರೆಡ್ ಯೂಸ್ ಮಾಡ್ತೀರಾ ಅದೇ ಬ್ರೆಡ್ಡು, ಸ್ವಲ್ಪ ಬಿಳಿ ಭಾಗ ಮಾತ್ರ ಹಾಕ್ಕೊಳ್ಳಿ. ಇದೆರಡನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ ಹೋಮ್ ರೆಮಿಡಿ ಇದು, ಆದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಗು ಸ್ಕಿನ್ ಶೈನಿಂಗ್ ಆಗುತ್ತೆ, ಹಾಗೆ ಸಾಫ್ಟ್ ಆಗುತ್ತೆ. ಮಗು ಕಲರು ಅಷ್ಟೇ ತುಂಬಾ ಇಂಪ್ರೂವ್ ಆಗುತ್ತೆ. ಒಂದು ವೇಳೆ ಹಾಲಿನ ಕೆನೆ ಮನೇಲಿ ಇಲ್ಲ ಅನ್ನೋ ಹಾಗಿದ್ರೆ ಕಾಯಿಸದೇ ಇರುವಂಥ ಹಸಿ ಹಾಲನ್ನು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹತ್ತಿಯಲ್ಲಿ ಡಿಪ್ ಮಾಡಿ ಬೇಕಿದ್ರೆ ಮಸಾಜ್ ಮಾಡ್ಬೋದು, ಅಥವಾ ಬರೀ ಕೈಗಳಿಂದನೇ ನೀವು ಮಗು ಮುಖಕ್ಕೆ ಕೈ ಕಾಲಿಗೆಲ್ಲ ಚೆನ್ನಾಗಿ ಹಾಲಿನಿಂದ ಮಸಾಜ್ ಮಾಡಿದ್ರೂ ಮಗು ಸ್ಕಿನ್ನು ತುಂಬಾ ಮಾಯ್ಶ್ಚರ್ ಆಗಿರುತ್ತೆ, ಹಾಗೆಯೇ ಶೈನಿಂಗ್ ಆಗಿರುತ್ತೆ. ನೋಡಿ, ನಾನಿಲ್ಲಿ ನಮ್ಮ ಪಾಪು ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮೊದಲು ಹಚ್ಬಿಟ್ಟು ಒಂದು 5 ನಿಮಿಷ ಬಿಡಿ. ಸ್ವಲ್ಪ ಒಣಗಿದ ಮೇಲೆ ನೋಡಿ, ಕೂದಲು ಯಾವ ಕಡೆ ಇರುತ್ತೋ ಅದಕ್ಕೆ ಆಪೋಸಿಟಾಗಿ ಚೆನ್ನಾಗಿ ಈ ರೀತಿ ಉಜ್ಜಬೇಕು. ಈ ರೀತಿ ಮಸಾಜ್ ಮಾಡಿದ್ರೆ ಈ ಬೇಬಿ ಏರ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಬಂದುಬಿಡುತ್ತೆ. ಆದರೆ ಒಂದೇ ದಿನದಲ್ಲಾಗಲ್ಲ, ಪ್ರತಿದಿನ ಮಾಡಬೇಕು, ಅಥವಾ ಒಂದಿನ ಬಿಟ್ಟು ಒಂದಿನ ಮಾಡಬೇಕು. ಸ್ನಾನ ಮಾಡಿಸೋದಕ್ಕೆ 10 ನಿಮಿಷ ಮುಂಚೆ ಇದನ್ನು ಚೆನ್ನಾಗಿ ಹಚ್ಚಿಬಿಟ್ಟು ಈ ರೀತಿ ಮಸಾಜ್ ಮಾಡಿ ನಂತರ ನೀವು ಸ್ನಾನ ಮಾಡಿಸಿ. ನೆಕ್ಸ್ಟ್ ಈಗ ಸೆಕೆಂಡ್ ಹೋಮ್ ರೆಮಿಡಿ ಮಾಡೋದಕ್ಕೆ ಒಂದು ಬಟ್ಲಿಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿರೋವಂಥದ್ದು, ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದಕ್ಕೇ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ನಾನಿಲ್ಲಿ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೆಣ್ಣು ಮಗು ಆದರೆ ಅರಿಶಿನ ಹಾಕ್ಕೊಳ್ಳಿ, ಗಂಡು ಮಕ್ಕಳಿಗಾದರೆ ಅರಿಶಿನ ಬೇಡ. ಕಾಯಿಸದೇ ಇರುವಂಥ ಹಾಲು 1 ಟೀ ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮನೆಯಲ್ಲೇ ಮಾಡಿರೋವಂಥದ್ದನ್ನು ಉಪಯೋಗಿಸಿ. ಹಾಗೆ ಕೆಲವೊಂದು ಮಕ್ಕಳಿಗೆ ಕಡಲೆ ಹಿಟ್ಟಿಂದ ಅಲರ್ಜಿ ಆಗುತ್ತೆ, ಅಂಥ ಮಕ್ಕಳಿಗೆ ಕಡಲೆ ಹಿಟ್ಟಿಗೆ ಬದಲಾಗಿ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದು ಅಷ್ಟೇ, ಅದೇ ರೀತಿ ಚೆನ್ನಾಗಿ ಹಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಕೂದಲು ಯಾವ ಕಡೆ ಬೆಳೆದಿರುತ್ತೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಚೆನ್ನಾಗಿ ಈ ರೀತಿ ಉಜ್ಜಿಬಿಟ್ಟು ಮಸಾಜ್ ಮಾಡಬೇಕು. ಹಾಗೆ ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಬೇಡಿ, ಒಂದು ಸ್ವಲ್ಪ ಡ್ರೈ ಆದರೆ ಸಾಕು. ಯಾಕಂದರೆ ಪೂರ್ತಿ ಡ್ರೈ ಆದಾಗ ನೀವು ಉಜ್ಜಕ್ಕೆ ಹೋದರೆ ಮಗುಗೆ ಇರಿಟೇಷನ್ ಆಗುತ್ತೆ. ಇದನ್ನು ನೀವು ಹುಟ್ಟಿರೋ ಅಂಥ ಮಗುವಿಂದ ಹಿಡಿದು 3 ವರ್ಷದಿಂದ 4 ವರ್ಷದ ಮಕ್ಕಳಿಗಂಟ ಯೂಸ್ ಮಾಡ್ಬೋದು. ನಾನು ಈ ಸೆಕೆಂಡ್ ಹೋಮ್ ರೆಮಿಡಿಗಿಂತ ಮೊದಲು ತಿಳಿಸ್ಕೊಟ್ನಲ್ಲ, ಬ್ರೆಡ್ಡು ಹಾಗೆಯೇ ಹಾಲು ಬಳಸಿ ಮಾಡುವಂಥದ್ದು, ಆ ಹೋಮ್ ರೆಮಿಡಿನೇ ನಮ್ಮ ಪಾಪುಗೆ ತುಂಬ ಯೂಸ್ ಮಾಡಿದ್ದು. ಅದು ಪಕ್ಕ 100% ರಿಸಲ್ಟ್ ಕೊಡುತ್ತೆ. ಸೊ ಬೇಕಿದ್ರೆ ನೀವು ಟ್ರೈ ಮಾಡಿ. ಹಾಗೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದು ಜ್ಯೂಸ್ನ ಕುಡಿತಾ ಇದ್ದೆ, ಅದೂ ಅಷ್ಟೇ ಮಗು ಕಲರ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಅದು ಯಾವ ಜ್ಯೂಸು ಹೇಗೆ ಮಾಡೋದು ಅಂತ ವಿಡಿಯೋ ಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ 2 ಹೋಮ್ ರೆಮಿಡಿಗಳು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.